ನಾರಾಯಣಗೌಡ ಬಂಧನಕ್ಕೆ ಕರವೇ ಕಾರ್ಯಕರ್ತರ ಆಕ್ರೋಶ. ಗೋಪಾಲನ್ ಮಾಲ್ನಲ್ಲಿ ಇಂಗ್ಲಿಷ್ ಫ್ಲೆಕ್ಸ್ ಅನ್ನ ಹರಿದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಆರ್ಆರ್ ನಗರದಲ್ಲಿರುವಂತಹ ಗೋಪಾಲನ್ ಆರ್ಕೇಡ್ ಮಾಲ್ ಇಂಗ್ಲಿಷ್ ಫ್ಲೆಕ್ಸ್ ಅನ್ನ ಹರಿದು ಕಾರ್ಯಕರ್ತ ಕುಮಾರ್ ಆಕ್ರೋಶವನ್ನ ಹೊರಹಾಕಿದ್ರು. ನಾರಾಯಣಗೌಡರು ಅರೆಸ್ಟ್ ಆದ್ರೆ ಹೇಳೋರ್ ಕೇಳೋರ್ ಇಲ್ವಾ? ರಾಜ್ಯ ಸರ್ಕಾರದ ವಿರುದ್ಧ ಕರವೇ ಕಾರ್ಯಕರ್ತನ ಆಕ್ರೋಶದ ಮಾತುಗಳಿದು. ನಾರಾಯಣಗೌಡ ಬಂಧನಕ್ಕೆ ಕರವೇ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಂದು ಕಡೆ ನಾರಾಯಣಗೌಡರನ್ನ ಬಿಡುಗಡೆ ಮಾಡಬೇಕು ಅನ್ನೋ ಕೂಗು, ಮತ್ತೊಂದು ಕಡೆ ಹೋರಾಟ ಮುಂದುವರೆದಿದೆ. ಗೋಪಾಲನ್ ಮಾಲ್ನಲ್ಲಿ ಇಂಗ್ಲಿಷ್ ಫ್ಲೆಕ್ಸ್ ಅನ್ನ ಹರಿದು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರು ಇನ್ನು ಬರ್ತೀನಿ, ಕಾರ್ಯಕರ್ತರು ಬರ್ತೀನಿ, ಏನೇ ಮಾತು ಕೂಡ ಪ್ರಶ್ನೆ ಇಲ್ಲ, ಕಾರ್ಯಕರ್ತರಿಂದ ಬರ್ತಿದ್ದೀವಿ. ನಿಮಗೆ ಆಯ್ತಾ? ನಿಮಗೆ ಕನ್ನಡ ಹಾಕಿದ ಅಂದ್ರೆ ಇದು ವಾರ್ನಿಂಗ್, ಇದು ನೋಡೇ ಬನ್ನಿ. ನಾವು ಇಲ್ಲಿ ಬರ್ತಿದ್ದೀವಿ. ಏನೇ ಆಗ್ಲಿ ನಾವು ಬಿಡೋ ಮಾತೇ ಇಲ್ಲ. ನಾರಾಯಣಗೌಡ ಅರೆಸ್ಟ್ ಆಗಿರ್ಬೋದು, ನಾವಿಂದ ಕಾರ್ಯಕರ್ತರು ಬರ್ತಿದ್ದೀವಿ. ಏನಾದ್ರು ಕನ್ನಡ ಹಾಕ್ಲೇಬೇಕು. ಕನ್ನಡ ಇಲ್ಲ ಅಂದ್ರೆ ನಿಮ್ ಬಿಡೋ ಮಾತೇ ಇಲ್ಲ. ಏನ್ ಬೇಕಾದ್ರೂ ಆಗ್ಲಿ ನೋಡೇ ಬಿಡ, ಇದು ನೋಡೇ ಬಿಡೋಣ. ಇದು ಚಾಲೆಂಜ್. ಇದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್ ಸಂಪರ್ಕದಲ್ಲಿದ್ದಾರೆ. ನಟರಾಜ್, ಇದು ಎಷ್ಟೊತ್ತಿಗೆ ಆಗಿದ್ದು? ಜೊತೆಗೆ ಇಲ್ಲಿ ಒಬ್ಬರೇ ಕಾಣಿಸ್ತಾ ಇದ್ದಾರೆ, ಕಾರ್ಯಕರ್ತರ ದಂಡೆ ಬಂದಿತ್ತಾ ಅಥವಾ ಕಾರ್ಯಕರ್ತ ಕುಮಾರ್ ಒಬ್ಬರೇ ಇಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದ? ಶ್ವೇತಾ, ಏನಂತಂದ್ರೆ ಕಳೆದ 2 ದಿನಗಳ ಹಿಂದೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡರು ಏನು ಅರೆಸ್ಟ್ ಆಗಿದ್ದಾರೆ. ಅದರ ಬೆನ್ನಲ್ಲೇ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾಹಿತಿಗಳು ಕೂಡ ಈ ಕನ್ನಡಕ್ಕೆ ಬೆಂಬಲವನ್ನ ಸೂಚಿಸಿದವರ ಮೂಲಕ ಎಲ್ಲರೂ ಕೂಡ ಒಂದು ಪ್ರತಿಭಟನೆ ಮತ್ತೆ ತೀವ್ರವಾಗಿ ನಮ್ಗೆ ಕಂಡು ಬರ್ತಾ ಇದೆ. ಸೊ ಅದರ ಬೆನ್ನಲ್ಲೇ ನಿನ್ನೆ ರಾತ್ರಿ ಒಂದು 7:30 ಸುಮಾರಿಗೆ RR ನಗರದ ಗೋಪಾಲ್ ಆರ್ಕೇಡ್ ನಲ್ಲಿ ಇಂಗ್ಲಿಷ್ ಬೋರ್ಡ್ ಎಲ್ಲೆಲ್ಲಿ ಇಂಗ್ಲಿಷ್ ಬೋರ್ಡ್ ಇತ್ತು ಈ ಎಲ್ಲವನ್ನು ಕೂಡ ಇಲ್ಲಿ ಒಂದು ತೆರವು ಮಾಡೋದರ ಮುಖಾಂತರ ಇಲ್ಲಿ ಒಬ್ಬ ವ್ಯಕ್ತಿ, ಅಂದ್ರೆ ಈ ವ್ಯಕ್ತಿ ಯಾರಂತಂದ್ರೆ ಕರವೇ ಸಂಘದ ಒಂದು ಕಾರ್ಯದರ್ಶಿ ಆಗಿರ್ತಾರೆ. ಸೊ ಇವ್ರ ಹೆಸರು ಕುಮಾರ್ ಅನ್ನೋ ಒಬ್ಬ ವ್ಯಕ್ತಿ ನಿನ್ನೆ ಸಂಜೆ ಸುಮಾರು 7:30 ಗಂಟೆಗೆ ಒಂದು ಆಟೋದಲ್ಲಿ ಬಂದು ಒಂದು ಯಾಕೆ ಈ ತರ ಒಬ್ರೇ ಬಂದು ಮಾಡ್ತಾರೆ ಅನ್ನೋದು ಕೂಡ ನಮ್ಗೆ ಕಂಡು ಬರೋದಿಲ್ಲ. ಯಾಕಂತಂದ್ರೆ ಇವ್ರ ಜೊತೆ ಯಾವುದೇ ರೀತಿಯಾದಂತ ಒಂದು ದಂಡ ಇರೋದಿಲ್ಲ. ಒಬ್ರೇ ಬಂದು ತಮ್ಮ ಹತ್ತಿರ ಇರ್ತಕ್ಕಂತಹ ಒಂದು ಸ್ಕ್ರೂ ಡ್ರೈವರ್ನ ತೆಗೆದುಕೊಂಡು ಅಲ್ಲಿ ಇರ್ತಕ್ಕಂತಹ ಎಲ್ಲ ಇಂಗ್ಲಿಷ್ ಬೋರ್ಡ್ಗಳನ್ನ ಒಂದು ಕಟ್ ಮಾಡೋದರ ಮುಖಾಂತರ ಇಲ್ಲಿ ಒಂದು ಆಕ್ರೋಶವನ್ನ ಹೊರ ಹಾಕ್ತಾರೆ. ಯಾಕಂತಂದ್ರೆ ನಾರಾಯಣಗೌಡರ ಮೇಲೆ ಇರೋ ಅವ್ರಿಗೆ ಒಂದು ಅಭಿಮಾನವೋ ಅಥವಾ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಇಂಗ್ಲಿಷ್ ಬೋರ್ಡ್ ಇದೆ. ಸೊ ಇಲ್ಲೂ ಕೂಡ ಇಂಗ್ಲಿಷ್ ಬೋರ್ಡ್ ಅನ್ನ ತೆರವು ಮಾಡಿ ಕನ್ನಡ ಬೋರ್ಡ್ ಅನ್ನ ಹಾಕ್ಬೇಕು. ಮತ್ತೆ ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ನಾರಾಯಣಗೌಡರು ಅರೆಸ್ಟ್ ಆಗಿದ್ರೆ, ಆದ್ರೆ ನಾವು ಹೊರಗಡೆ ಇದ್ದೀವಿ ಮತ್ತೆ ಇದ್ದು ನಾವು ಬದುಕಿದೀವಿ. ಸೊ ಅವರ ಹೋರಾಟ ನಾವು ಕಂಟಿನ್ಯೂ ಮಾಡಿದೀವಿ. ಅವರು ಒಳಗಡೆ ಇದ್ದು ಕೂಡ ನಾವು ಕನ್ನಡಕ್ಕಾಗಿ ನಾವು ಹೋರಾಟ ಮಾಡ್ತೀವಿ. ಇಂಗ್ಲಿಷ್ ನಾಮಫಲಕ ಚೇಂಜ್ ಮಾಡದಿದ್ರೆ ನಿಮ್ಗೆಲ್ಲ ಇದೇ ರೀತಿ ನಾವು ಮಾಡ್ತಾ ಹೋಗ್ತೀವಿ ಅನ್ನೋ ಮಾತುಗಳನ್ನ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಮಾಡುವುದರ ಮುಖಾಂತರ ಆವಾಜನ್ನ ಹಾಕಿರ್ತಕ್ಕಂಥದ್ದು ಕೂಡ ನಮ್ಗೆ ಕಂಡು ಬರ್ತಾ ಇದೆ. ಜೊತೆಗೆ ನಿಮ್ಗಿದು ಕೊನೆಯ ವಾರ್ನಿಂಗ್. ಇಂಗ್ಲಿಷ್ ನಲ್ಲಿದ್ದ ಫ್ಲೆಕ್ಸ್ ಗಳನ್ನ ನೀವು ಎಲ್ಲವನ್ನೂ ಕೂಡ ತೆರವು ಮಾಡಬೇಕು, ಕನ್ನಡದ ಎಲ್ಲವೂ ಕೂಡ ಕನ್ನಡಮಯವಾಗಬೇಕು ಅನ್ನೋ ಮಾತುಗಳನ್ನ ಇಲ್ಲಿ ಆಕ್ರೋಶದ ಮಾತುಗಳನ್ನ ಹೊರ ಹಾಕ್ತಾರೆ. ಜೊತೆಗೆ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇಲ್ಲಿ ಯಾಕೆ ಈ ತರ ಒಬ್ರೇ ಬಂದು ಈ ತರ ಮಾಡಿದ್ರು ಅನ್ನೋದು ಕೂಡ ನಮ್ಗೆ ಕಂಡು ಬರ್ತಾ ಇಲ್ಲ. ಸೊ ಇಲ್ಲಿ ಇವತ್ತು ಇದರ ಹಿನ್ನೆಲೆ ಮತ್ತೆ ಇನ್ನೊಂದು ಪ್ರಮುಖವಾಗಿ ಹೇಳ್ಬೇಕು ಅಂತಂದ್ರೆ ಕ್ರಿಸ್ಮಸ್ ಹಾಗೂ ಮತ್ತೆ ನ್ಯೂ ಇಯರ್ ಇರೋದ್ರಿಂದ ಅಲ್ಲಿ
ಗೋಪಾಲನ್ ಮಾಲ್ ನಲ್ಲಿ ಒಂದು ಇಂಗ್ಲಿಷ್ ಮಯವಾದಂತಹ ಒಂದು ಬೋರ್ಡ್ ಗಳನ್ನ ಹಾಕಿರ್ತಾರೆ. ಸೊ ಎಲ್ಲರೂ ಕೂಡ ಒಂದು ಇಂಗ್ಲಿಷ್ ಬೋರ್ಡ್ ಗೆ ಅಟ್ರಾಕ್ಟ್ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಡೆಕೋರೇಷನ್ ಮುಖಾಂತರ ಮಾಡಿರ್ತಾರೆ. ಸೊ ಎಲ್ಲವನ್ನು ಕೂಡ ಇಲ್ಲಿ ಬಂದು ತೆರವನ್ನ ಮಾಡ್ತಾರೆ. ಆದ್ರೆ ಇಮಿಡಿಯೇಟ್ ಆಗಿ ಅಲ್ಲಿನ ಸಿಬ್ಬಂದಿ ಎಚ್ಚೆತ್ತುಕೊಂಡು ಎಲ್ಲ ಬೋರ್ಡ್ ಗಳನ್ನ ತೆಗೆದು ಹಾಕಿ ಒಂದು ಗೋಪಾಲನ್ ಮಾಲ್ ಅನ್ನ ಕ್ಲೋಸ್ ಮಾಡೋದರ ಮುಖಾಂತರ ಅಲ್ಲಿ ಒಂದು ಗೋಪಾಲನ್ ಮಾಲ್ ಕ್ಲೋಸ್ ಮಾಡ್ಬಿಡ್ತಾರೆ. ಶ್ವೇತಾ, ಥ್ಯಾಂಕ್ ಯು ನಟರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.